ಎಸ್ ವೀಕ್ಷಕರೇ, ನೀವು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ 10 ಗಂಟೆಗೆ 100% ಮಿಸ್ ಇಲ್ಲದೆ ನೋಡ್ತೀರ. ಯಾರಪ್ಪ ಈ ಹುಡುಗಿ ಪ್ರೋಮೋದಲ್ಲಿ ಈ ಲೆವೆಲಿಗೆ ಸೌಂಡ್ ಮಾಡ್ತಿದ್ದಾಳೆ, ಹುಡುಗರ ಅಂದರೆ ಆಗದೇ ಇಲ್ಲ ಗುರು ಈಕೆಗೆ. ಯಾಕೆ ಆಗಲ್ಲ, ಯಾಕೆ ಆಕೆ ಹಂಗಾಗ್ಬಿಟ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಫ್ರೆಂಟ್ ಆದ ಕಥಾಹಂದರ ಹೊಂದಿರುವಂತಹ ಸೀರಿಯಲ್ ಯಜಮಾನ ಇನ್ನು ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ 10 ಗಂಟೆಗೆ ಬರ್ತಾ ಇದೆ. ಈ ಒಂದು ಸೀರಿಯಲ್ನಲ್ಲಿ ಝಾನ್ಸಿ ಅನ್ನೋ ಪಾತ್ರದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇರೋರು ಝಾನ್ಸಿ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆ ಝಾನ್ಸಿ ಅವರಿದ್ದಾರೆ. ಸಾಮಾಜಿಕ ಜಾಲತಾಣ ಯಾವಾಗ ಹೇಗೆ ಯಾರನ್ನು ಸ್ಟಾರ್ ಮಾಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇವರು ಕೂಡ ಯೂಟ್ಯೂಬ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಈಗ ನಮ್ಮ ಮುಂದೆ ಕಲಾವಿದೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ಸೀರಿಯಲ್ ಅಂತ ಅನಿಸಿದ್ರು ಕೂಡ ನಮಗೆಲ್ಲೂ ಕೂಡ ಮೊದಲನೇ ಸೀರಿಯಲ್ ಆಯಿತು, ಮೊದಲ ಬಾರಿ ಅವ್ರು ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತ 100% ಅನಿಸಲ್ಲ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೋಷಿಯಲ್ ಮೀಡಿಯಾ ಯಾವಾಗ ಯಾರನ್ನ ಹೇಗೆ ಸ್ಟಾರ್ ಮಾಡಿಬಿಡುತ್ತೆ ಅಂತ ಗೊತ್ತಾಗಲ್ಲ. ಸೊ ನೀವೀಗ ಒಂದು ರೀತಿಯಲ್ಲಿ ಸ್ಟಾರ್ ಥರ ಕೂತಿದ್ದೀರಾ, ಎಷ್ಟು ಖುಷಿ ಇದೆ ಅಂತ ಹೇಳಿ? ಸಿಕ್ಕಾಪಟ್ಟೆ ಖುಷಿ ಇದೆ ಮ್ಯಾಮ್. ಬಟ್ ನಾನು ಸೋಷಿಯಲ್ ಮೀಡಿಯಾಯಿಂದ ಈ ಒಂದು ಆಪರ್ಚುನಿಟಿ ಇದಾಗಲಿಲ್ಲ. ಸೊ ಅಂದರೆ ನನಗೆ ಆ ಒಂದು ಫೀಲ್ಡ್ 100% ಅಂದರೆ 99% ನನಗೆ ಹೆಲ್ಪ್ ಆಗಲಿಲ್ಲ. ಎಲ್ಲೋ ಒಂದು ಅದೇ ಲುಕ್ಸು, ಆ ಒಂದು ಕಾನ್ಫಿಡೆನ್ಸ್ ನನಗೆ ಹೆಲ್ಪ್ ಮಾಡಿದೆ. ಅದು ಬಿಟ್ಟರೆ ಆ ಒಂದು ಪ್ಲಾಟ್ಫಾರ್ಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಕಂಪ್ಲೀಟ್ಲಿ ನಟನೆಲ್ಲ ಅಲ್ಲಿ ಕಲ್ತಿದ್ರ ಹೇಗೆ ಅಂತ ಹೇಳಿ ಅದೇ ಹೇಳಿದ್ನಲ್ಲ, ನನ್ನ ಲುಕ್ಸು ಅದರ್ವೈಸ್ ನಾನು ಸೆಲೆಕ್ಟ್ ಆಗಿರ್ಬೋದು. ಬಟ್ ಆ್ಯಕ್ಟಿಂಗ್ ವೈಸ್ ನನಗೆ ಏನೂ ಬರ್ತಿರ್ಲಿಲ್ಲ. ಕಂಪ್ಲೀಟ್ ನನಗೆ ಬೇಸಿಕ್ಕಿಂದ ಹಿಡಿದು ಎಲ್ಲನೂ ರಾಮ್ಜಿ ಸರ್ ನನಗೆ ಮೋಲ್ಡ್ ಮಾಡಿರೋದು. ವಾಯ್ಸ್ ಇವಾಗ ತುಂಬ ಜನ ವಾಯ್ಸ್ ಹೇಳ್ತಿದ್ದಾರೆ, ವಾಯ್ಸ್ ಮಾಡ್ಯುಲೇಷನ್ ತುಂಬ ಚೆನ್ನಾಗಿ ಮಾಡಿದ್ರ ಅಂತ. ವಾಯ್ಸ್ ಕರೆಕ್ಷನ್ನು ಧರ್ನಿ ಸರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಕರೆಕ್ಷನ್ಸ್ ಮಾಡ್ತಿದ್ರು. ಶಿವು ಸರ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ ಟೀಮೇನೆ ನನಗೆ ತುಂಬ ಚೆನ್ನಾಗಿರೋ ಟೀಮ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ತುಂಬ ಸಪೋರ್ಟಿವ್ ಟೀಮ್ ಇದೆ ನಮಗೆ. ಆ್ಯಂಡ್ ಅದೇ ನಾನು ಆ್ಯಕ್ಟಿಂಗ್ ವೈಸ್ ನೀವು ಕೇಳೋದಾದರೆ ನಾನು ಹೇಗೆ ಕಾಲು ಹಾಕಬೇಕು, ಹೇಗೆ ಕೂರಬೇಕು, ನಾನು ಹೇಗೆ ಮೂಮೆಂಟ್ಸ್ ಇರಬೇಕು, ಪ್ರತಿಯೊಂದೂ ನನಗೆ ಬೇಸಿಕ್ಕಿಂದ ರಾಮ್ಜಿ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಅದೇನೇ ಆ್ಯಕ್ಟಿಂಗ್ ಕ್ರೆಡಿಟ್ಸ್ ಇದ್ದರೂ ಅವರಿಗೆ ಹೋಗಬೇಕು. ಇವಾಗ ಏನು ಸ್ಕ್ರೀನ್ ಮೇಲೆ ನೀವು ಝಾನ್ಸಿನ ನೋಡ್ತಿದ್ದೀರಾ, ದಟ್ ಈಸ್ ನಾಟ್ ಮಧು. ನನಗೆ ಆ್ಯಕ್ಟಿಂಗ್ ಬರ್ತಿರ್ಲಿಲ್ಲ. ಅದು ಕಂಪ್ಲೀಟಾಗಿ ಅವ್ರು ಹೇಗೆ ಬೇಕೋ ಅದನ್ನು ತೆಗ್ಸಿದ್ದಾರೆ ಆ್ಯಕ್ಟಿಂಗ್ ಅಷ್ಟೇ. ಸೂಪರ್ ಖುಷಿ ಆಯ್ತು ನಮಗೆ ನಿಮ್ಮ ಬಗ್ಗೆ ತಿಳ್ಕೊಂಡು. ಸೊ ನಿಮ್ಮ ಪಾತ್ರ ಹೇಗಿರುತ್ತೆ, ಯಾಕೆ ನಿಮಗೆ ಗಂಡಸರಂದ್ರೆ ಆಗೋದಿಲ್ಲ? ಸೊ ನಿಮ್ಮ ಥರ ಇರುವಂಥ ಹೆಣ್ಮಕ್ಳು ಪ್ರೆಸೆಂಟ್ ನಮ್ಮ ನಡುವೆನೂ ಇದ್ದಾರೆ. ಗಂಡಸರಂದ್ರೆ ಇರಿಟೇಟು, ಗಂಡಸರಂದ್ರೆ ಹೇಟ್ ಮಾಡೋದು, ಈ ಥರದ್ದೆಲ್ಲ ಸಿಚುವೇಶನ್ಗಳೇ ಇದು ನಾವು ಕಣ್ಣಾರೆ ಕಾಣ್ತೀವಿ. ಯಾಕೆ ಗಂಡಸರಂದ್ರೆ ಆಗಲ್ಲ, ಗಂಡು ಮಕ್ಕಳಂದ್ರೆ ಆಗಲ್ಲ? ಝಾನ್ಸಿಗೆ ಗಂಡಸಂದ್ರೆ ಯಾಕೆ ಆಗಲ್ಲ ಅಂದರೆ ದರ್ ಇಸ್ ಅ ಸ್ಟ್ರಾಂಗ್ ರೀಸನ್. ಅದರಿಂದ ಬಿಕಾಸ್ ಸುಮ್ಮನೆ ಏನೂ ಮಾಡೋದಕ್ಕಾಗಲ್ಲ. ದರ್ ಇಸ್ ಅ ಸ್ಟ್ರಾಂಗ್ ರೀಸನ್. ಅದನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೀರಿಯಲ್ ನೋಡಲೇಬೇಕು. ಯಾಕಂದರೆ ನಾನು ಹೇಳಿದ್ರೆ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ಯಾಕೆ ನನ್ಗೆ ಹುಡುಗರು ಕಂಡ್ರೆ ಆಗಲ್ಲ ಅನ್ನೋದು ಇವಾಗಲೇ ಗೊತ್ತಾದರೆ ಮಜಾ ಇರಲ್ಲ. ಸೊ ನೀವು ಸೀರಿಯಲ್ ನೋಡಿದಾಗ ಗೊತ್ತಾಗುತ್ತೆ ನನಗೆ ಯಾಕೆ ಹುಡುಗರು ಕಂಡ್ರೆ ಇಷ್ಟ ಇಲ್ಲ ಅಂತ. ಎಲ್ಲ ಕೇಳ್ತಿರೋ ನಂಗೆ ಹಾಗೆ ಅನಿಸುತ್ತೆ. ಒಳ್ಳೆ ಪಾತ್ರ ನಿಮ್ಗೆ ಸಿಕ್ಕಿದೆ, ಮುಂದೆ ಕೂಡ ಒಳ್ಳೆ ಭವಿಷ್ಯ ಇದೆ ಅಂತ ಅನಿಸ್ತಾ ಇದೆ. ಎಸ್, 10 ಗಂಟೆಗೆ ಬರ್ತಾ ಇದ್ದೀರಾ ಸೋಮವಾರದಿಂದ. ನಾವೆಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತೀವಿ ಹೇಗಿರುತ್ತೆ ನಿಮ್ಮ ಪಾತ್ರ, ಯಾವ ರೀತಿ ನಮ್ಮನ್ನು ರಂಜಿಸ್ತೀರಾ ಅಂತ ಹೇಳಿ. ನೀವು ಜನರಿಗೆ ನಾವು ಬರ್ತಾ ಇದ್ದೀವಿ 10 ಗಂಟೆಗೆ ಪ್ರತಿ ಸೋಮವಾರದಿಂದ ಶುಕ್ರವಾರದ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳೋದಾದರೆ ಹೇಗೆ ಹೇಳ್ತೀರಾ? ಒಂದು ಸ್ಟ್ರಾಂಗ್ ಸ್ಟೋರಿ ಜೊತೆ ಬರ್ತಾ ಇದ್ದೀವಿ ನಾವು. ನೀವೆಲ್ಲರೂ ನೋಡಿ ಹಾರೈಸಬೇಕು ಆ್ಯಂಡ್ ಸಪೋರ್ಟ್ ಮಾಡಿ. 10 o'clock ಬರ್ತಿದೆ ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. 100% ಒಂದು ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಜೊತೆ ಬರ್ತಾ ಇದ್ದೀವಿ. ಇದೇ ಸೋಮವಾರದಿಂದ ಶುಕ್ರವಾರ ತನಕ ರಾತ್ರಿ 10 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಬರ್ತಿದೆ. ಮಿಸ್ ಮಾಡ್ತೀನಿ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದೊಂದು ದಿನ ಮತ್ತೆ ನಾವು ಸೆಟ್ ವಿಸಿಟ್ ಅಂತೆಲ್ಲ ಬಂದು ಅಲ್ಲಿ ನಿಮ್ಮನ್ನು ಮತ್ತೆ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ ಜಾಸ್ತಿ ನೀವೀಗ ಮಾತಾಡೋಕ್ಕೂ ಆಗಲ್ಲ, ನಾವು ನೋಡ್ತಾ ಹೋಗಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಚಾನಲ್ಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಝಾನ್ಸಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.